ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ವಿಜಯವರು ಎಲ್ಲ ಮಾತಾಡಿದ್ದಾರೆ. ನಾನು ಒಂದೆರಡು ಕಾಲೋನಿ ಬಗ್ಗೆ ಮಾತಾಡಬೇಕು. ಮೊದಲನೇದಾಗಿ ನಾನು ನಮ್ಮ ಫ್ಲೈಯಿಂಗ್ ಕಿಂಗ್ ಮಂಜುವ್ರ ಬಗ್ಗೆ ಮಾತಾಡಬೇಕು. ನಾವು ರಾಜೀವ ಅಂತ ಒಂದು ಸಿನಿಮಾ ಮಾಡಬೇಕಾದ್ರೆ ಮಾಡ್ತಾನೆ ಜೊತೆಗೆ ಒಂದು ಸಿನಿಮಾ ಬಗ್ಗೆ, ಒಂದು ಕತೆ ಬಗ್ಗೆ ಒಂದು ಟ್ರಾವೆಲ್ ಮಾಡ್ತಾ ಇದ್ವಿ. ಆ ಟ್ರಾವೆಲ್ ಮಾಡ್ತಾ ಇದ್ದಂಥ ಸಬ್ಜೆಕ್ಟೇ ಕಾಲೋನಿ. ನಾನೇ ಈ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತಲೂ ಪ್ಲ್ಯಾನಿಂಗಲ್ಲಿದ್ದೆ. ಏನೋ ಆವಾಗ ಕಾಲ ಬರಲಿಲ್ಲ ಅಷ್ಟೇ. ಮೋಸ್ಟ್ಲಿ ಇವರೇನೋ ಪಾರ್ಟ್ 2 ಮಾಡ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು. ಸೊ ಆವಾಗಿಂದ ಟ್ರಾವೆಲಿಂಗ್ ಮಾಡ್ಕೊಂಡು ಬಂದಿದ್ದು. ಏನೋ ಕಾರಣದಿಂದ ಅದಾಗಲಿಲ್ಲ. ಬಟ್ ಇವಾಗ ನಾವು ಅಂದ್ಕೊಂಡಿದ್ದಕ್ಕಿಂತ ಇವರು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅದಕ್ಕೆ ಇನ್ನೊಂದಷ್ಟು ಜನ ಶಕ್ತಿ ತುಂಬಿರುವಂಥ ಟೆಕ್ನಿಷಿಯನ್ಸ್ ಆಗಿರ್ಬೋದು. ಅದಕ್ಕಿಂತ ಮುಖ್ಯವಾಗಿ ಯಾರು ಇದರಲ್ಲಿ ಆ ಒಂದು ಕ್ಯಾರೆಕ್ಟರ್ ಮಾಡ್ತಾರೆ ಅಂತ ನನಗೆ ಭಾಳ ಒಂದು ಕುತೂಹಲ ಇತ್ತು. ಕೊನೆಗೆ ಅವ್ರು ಹೇಳ್ದಂಗೆ ಒಂದು 15-20 ವರ್ಷದಿಂದ ನಾವು ಸ್ನೇಹಿತರಾಗಿದ್ದೀವಿ. ಸುಮಾರು ಶಿವರಾತ್ರಿ ಹಬ್ಬಕ್ಕೆ ನಾವು ಸುಮ್ಮನೆ ಮ್ಯಾಚ್ ನೋಡೋಕ್ಕೆ ಅಂತ ಹೋದವರು ಹೋಗಿ ಫೈನಲ್ಸ್ ತನಕ ಆಡಿ ಗೆದ್ದಿರೋ ಅಂಥ ಸುಮಾರು ಟೂರ್ನಮೆಂಟ್ಸು. ಅದಕ್ಕೆ ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡಿರೋದು ನಮ್ಮ ರಾಜೀವ್. ಸೊ ಆ ಥರ ರಾಜೀವ್ ಆ ಒಂದು ಪಾತ್ರ ಮಾಡಿದ್ದು ನನಗೊಂದು ಖುಷಿ ಕೊಟ್ಟಿರೋಂಥ ವಿಷಯ. ಸೊ ಈ ಒಂದು ಕಾಲೋನಿಗೆ ಸುಮಾರು ಜನ ಒಳ್ಳೊಳ್ಳೆ ಹೊಸ ಕಲಾವಿದರುಗಳು ಇದಕ್ಕೆ ಕಾಲೋನಿಗಿದ್ದೀರಾ. ಇದಕ್ಕೆ ನೀವು ಎಲ್ಲರೂ ಜೀವ ತುಂಬಿದ್ದೀರಾ. ಹಾಗೆ ನನ್ನ ಫೇವ್ರೆಟ್ಟು ಸಿನಿಮಾಟೋಗ್ರಾಫರ್ ಕಾರ್ತಿಕ್. ನಾನು ಕಾರ್ತಿಕ್ ಜೊತೆ ಯಾವ್ದಾರ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಮೋಸ್ಟ್ಲಿ ಇವತ್ತಿಲ್ಲ ನಾಳೆ ಮಾಡ್ತೀವಿ. ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ನಾನು ಹೇಳಬೇಕು. ಏನು ಅಂದ್ಕೊಂಡಿದ್ದೆ ನಾನು, ನಿಜವಾಗ್ಲೂ ಯು ಗಿವನ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್. ನಿಮ್ಮ ಹಾರ್ಡ್ ವರ್ಕ್ ಕಾಣುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದೀರ. ತುಂಬ ಚೆನ್ನಾಗಿ ನೀವು ಯೋಚನೆ ಮಾಡ್ತೀರ ಅನ್ನೋದು ಗೊತ್ತಾಗುತ್ತೆ. ಸೊ ಓವರ್ ಆಲ್ ಕಾಲೋನಿ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಆಮೇಲೆ ಇನ್ನೊಂದು ವಿಷಯ ನಾನು ಎಲ್ಲರಿಗೂ ಹೇಳಬೇಕು ಅಂತ ಅಂದ್ಕೊಳೋದೇನೆಂದರೆ, 2006-07 ನಮ್ಮ ಚಲನಚಿತ್ರ ರಂಗ ಒಂದು ಸ್ವಲ್ಪ ಹೀಗೆ ಅನ್ನೋ ಟೈಮಲ್ಲಿ ಒಂದು ಧಮಾಕ ಕೊಟ್ಟು ಹೊಸೊಬ್ಬರೂ ಸಿನಿಮಾ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದು ದುನಿಯಾ ಸಿನಿಮಾ. ಆವಾಗ ನಮಗೆ ನಮ್ಮ ಚಲನಚಿತ್ರಕ್ಕೆ ಒಬ್ಬ ಮ್ಯಾಚೋ ಮ್ಯಾನ್, ಒಬ್ಬ ರಿಯಲ್ ಲೈಫ್ ಫೈಟರ್ ಅಂತ ಅನ್ಸ್ಕೊಂಡು ಬಂದಿದ್ದು ನಮ್ಮ ವಿಜಯವರು. ಅದೇ ಥರ ಇಷ್ಟು ವರ್ಷದ ನಂತರ 2024 ಯಾವ ಸಿನಿಮಾನೂ ಓಡ್ತಾ ಇಲ್ಲ, ಯಾವ ಜನನೂ ಥಿಯೇಟ್ರಿಗೆ ಬರ್ತಾ ಇಲ್ಲ. ಅಂಥ ಟೈಮಲ್ಲಿ ಅವ್ರದ್ದೇ ಆದಂಥ ಒಂದು ಸ್ಟೈಲಲ್ಲಿ ಹೋರಾಟ ಮಾಡಿಕೊಂಡು ಎಲ್ಲ ಹೊಸೊಬ್ಬರನ್ನ ಹಾಕ್ಕೊಂಡು ಅವ್ರಿಗೆಲ್ಲರಿಗೂ ಸಿನಿಮಾದಲ್ಲಿ ಒಳ್ಳೊಳ್ಳೆ ಪಾತ್ರಗಳನ್ನು ಅವರು ಚೂಸ್ ಮಾಡಿ ಕೊಟ್ಟು ಅವರು ಅಷ್ಟೇ ಚೆನ್ನಾಗಿ ಅದನ್ನು ನಟನೆ ಮಾಡಿ ಅದನ್ನು ಆ ಮಟ್ಟಕ್ಕೆ ಜನಕ್ಕೆ ತಲುಪಿಸಿ, ಬನ್ರಪ್ಪ ಟಿ ವಿ ಬಿಟ್ಟು ಥಿಯೇಟ್ರಿಗೆ ಅಂತ ಹೇಳಿ ಥಿಯೇಟ್ರ್ ಕರೆಸಿ ಥಿಯೇಟ್ರನ್ನ ಫುಲ್ ಮಾಡಿಸಿದೆಯಲ್ಲ, ಅದು ಆಟನೇ ಅಲ್ಲ, ಹುಡುಗಾಟ ಅಲ್ಲ. ಅದು ನಿಜವಾಗ್ಲೂ ಅದು ದೊಡ್ಡ ಸಾಧನೆ. ಮತ್ತೆ 2024ಕ್ಕೆ ಮಾಡಿದ್ದೀರಾ. ನಾನು ನಿಮಗೆ, ನಿಮ್ಮ ತಂಡಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ನನ್ನ ಕರೆದು ಒಂದೆರಡು ಮಾತಾಡ್ಸಿದ್ದಕ್ಕೆ. ಮಂಜು ಆ್ಯಂಡ್ ಟೀಮ್, ಆಲ್ ದ ಬೆಸ್ಟ್.